ಗ್ಯಾರಂಟಿ ಫ್ರೀ ಯೋಜನೆ ಅಂತಾರೆ ಬಟ್ ಕರೆಂಟು ಅಲ್ಲ, ಕರೆಂಟ್ ಯೋಜನೆ ಯಾರು ಕೊಡೋಕೆ ಹೇಳಿದ್ದು, ಹೆಣ್ಮಕ್ಳು ಫ್ರೀ ಮಾಡಿದಕ್ಕೆ ಎಲ್ಲ ಅದು ಇದ್ರ ಮೇಲೆ ತಗೊಂಡು ಅದ್ರ ಮೇಲೆ ಹಾಕ್ತಾರೆ ಅಷ್ಟೇ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಡೆ ಬೆಣ್ಣೆ ಅಂತೀರ. ಹೌದು, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣೆ ಬೆಣ್ಣೆ. ಕೂಲಿ ಕೆಲಸ ಮಾಡೋರು ಹೆಂಗೆ ಸರ್, ಕಷ್ಟ, ತುಂಬ ಕಷ್ಟ, ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೂಲಿ ಕೆಲಸ ಮಾಡಿ ಮಕ್ಕಳು ಇದು ಮಾಡಬೇಕು, ಬದುಕೋಕ್ಕೆ ತುಂಬ ಕಷ್ಟ ಆಗೋವೆ. ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಮತ್ತೆ 4 ರೂಪಾಯಿ ಏನೋ ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ದಾರೆ, ಜನಕ್ಕೆ ತೊಂದರೆನೇ ಆಗ್ತಾ ಇದೆ. ಹಾಲು, ಗ್ಯಾಸು ಇದೆಲ್ಲ ಏನಕ್ಕೆ ಅವ್ರು ಗೌರ್ಮೆಂಟನ್ನು ಅಷ್ಟೇ 1 ರೂಪಾಯಿ ಕೊಡ್ತಾರೆ, ತಿರ್ಗಾ 2 ರೂಪಾಯಿ ಖರ್ಚಾಯ್ತದೆ. ಏನಕ್ಕೆ ಗ್ಯಾರಂಟಿ ಅವಶ್ಯಕತೆನೇ ಇಲ್ಲ. ಏನಾಯ್ತು, ಏನೇನು ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ಕಮ್ಮಿ ಮಾಡಲಿ. ನಮಗೆ ನಾವು ದುಡಿಯೋದೇ ತಿನ್ನೋದಕ್ಕೋಸ್ಕರ, ಹೊಟ್ಟೆಗೋಸ್ಕರ. ನಮಗೆ ಅದ್ರ ಬಗ್ಗೆ ಕಮ್ಮಿ ಮಾಡಲಿ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಕಾರ್ತಿಕ್. ಕಾಸ್ಟ್ಲಿ 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 ಈ ಕಾಸ್ಟ್ಲಿ ದುನಿಯಾದಲ್ಲಿ ಜನರು ಹೇಗೆ ಬದುಕಬೇಕನ್ನೋದು ಕೂಡ ಒದ್ದಾಡ್ತಾ ಇದ್ದಾರೆ. ಒಂದು ಕಡೆ ಸರ್ಕಾರದಿಂದ ಬೆಲೆ ಏರಿಕೆಗಳ ಮೇಲೆ ಬೆಲೆ ಏರಿಕೆಯ ಶಾಕ್ನ ನೀಡ್ತಾನೆ ಹೋಗ್ತಾ ಇದೆ. ಹೀಗಾಗಿ ನಾವು ಇವತ್ತು ಜನರ ಪರ ದನಿ ಎತ್ತಲಿಕ್ಕೆ, ಜನರ ಪರ ಹೋರಾಡಲಿಕ್ಕೆ, ಈ ಒಂದು ಬೆಲೆ ಏರಿಕೆಯಿಂದ ತತ್ತರಿಸಿದಂಥ ಜನಕ್ಕೆ ಸಾಂತ್ವನ ಹೇಳಲಿಕ್ಕೆ ನಾವಿದ್ದೀವಿ. ನಿಮ್ಮ ಒಂದು ನೋವನ್ನು ಆಲಿಸಲಿಕ್ಕೆ ಗ್ಯಾರಂಟಿ ನ್ಯೂಸ್ ಅಖಾಡಕ್ಕಿಳಿದಿದೆ. ಹಾಗಾದರೆ ಈ ಒಂದು ಬೆಲೆ ಏರಿಕೆಯಿಂದಾಗಿ ಜನರು ಎಷ್ಟು ಪರದಾಡ್ತಾ ಇದ್ದಾರೆ ಅಂತ ಜನರ ಹತ್ರನೇ ಕೇಳ್ಕೊಂಬರೋಣ ಬನ್ನಿ. ಸರ್, ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಂದು ಕಡೆ ಸುಣ್ಣ, ಒಂದು ಕಡೆ ಬೆಣ್ಣೆ ಹಾಕ್ತಿದೆಯಾ ಜನರಿಗೆ ಅಂತ? ಹೌದು ಸರ್, ಗ್ಯಾರಂಟಿ ಸರ್. ಪೆಟ್ರೋಲು ಬೆಲೆ ಜಾಸ್ತಿ, ಡೀಸೆಲ್ ಬೆಲೆ ಜಾಸ್ತಿ, ಈ ಮೊನ್ನೆತ್ತಿನ ಹಾಲಿನ ಬೆಲೆ ಜಾಸ್ತಿ, ಎಲ್ಲ ಒಂದೊಂದಾಗಿ ಎಲ್ಲ ರೇಟ್ ಜಾಸ್ತಿ ಮಾಡೋದು. ಜನಸಾಮಾನ್ಯವ್ರು ಹೆಂಗೆ ಬದುಕೋದು ಹೇಳಿ? ಮಿಡ್ಲ್ ಕ್ಲಾಸ್ ಎಲ್ಲ ಭಾರಿ ಕಷ್ಟ ಆಗುತ್ತೆ ಸರ್. ಸರ್ಕಾರ ಯಾವುದೇ ಆಗಲಿ, ಎಲ್ಲ ಸರ್ಕಾರ ಹೆಚ್ಚಿಗೆ ಮಾಡೇ ಮಾಡ್ತಾರೆ. ಇವ್ರು ಭಾರಿ ಮೋಸ ಮಾಡಿದ್ದಾರೆ. ಇವ್ರು ಭಾರಿ ಸರ್ಕಾರ ರೇಟ್ ಜಾಸ್ತಿ. ಬೆಳ್ಳುಳ್ಳಿ ರೇಟ್ ಎಷ್ಟಾಗಿದೆ ಈಗಂತ? ಬೆಳ್ಳುಳ್ಳಿ ರೇಟೆಲ್ಲ ಇವಾಗ ಕಮ್ಮಿ ಇದೆ ಸರ್, 80 ರೂಪಾಯಿ ಇದೆ ಸರ್. 400 ರೂಪಾಯಿ ಇತ್ತು, ಇವಾಗ ಕಮ್ಮಿ ಆಗೈತೆ, 80 ರೂಪಾಯಿ ಆಗೈತೆ. ಹಾಲಿನ ದರ ಏರಿಕೆ ಆಗಿದೆ, ಕುಡಿಯೋ ಎಣ್ಣೆ ರೇಟು ಕೂಡ ಎಲ್ಲ ಹೈಕ್ ಆಗಿದೆ. ಇನ್ನು ಅಕ್ಕಿ ರೇಟು, ಒಂದು ಗ್ಯಾರಂಟಿ ಫ್ರೀ ಯೋಜನೆ ಅಂತಾರೆ ಬಟ್ ಕರೆಂಟು ಅಲ್ಲ, ಕರೆಂಟ್ ಯೋಜನೆ ಯಾರು ಕೊಡೋಕೆ ಹೇಳಿದ್ದು, ಹೆಣ್ಮಕ್ಳು ಫ್ರೀ ಮಾಡಿದಕ್ಕೆ ಎಲ್ಲ ಅದು ಇದ್ರ ಮೇಲೆ ತಗೊಂಡು ಅದ್ರ ಮೇಲೆ ಹಾಕ್ತಾರೆ ಅಷ್ಟೇ. ಒಂದು ಕಣ್ಣಿಗೆ ಸುಣ್ಣ, ಒಂದು ಕಡೆ ಬೆಣ್ಣೆ ಅಂತೀರ. ಹೌದು, ಒಂದು ಕಣ್ಣಿಗೆ ಸುಣ್ಣ, ಒಂದು ಕಣ್ಣೆ ಬೆಣ್ಣೆ. ಇದು ಕೂಲಿ ಕೆಲಸ ಮಾಡೋರು ಹೆಂಗೆ ಸರ್, ಕಷ್ಟ, ತುಂಬ ಕಷ್ಟ, ಏನು ಮಾಡೋಕ್ಕೆ ಆಗ್ತಾಯಿಲ್ಲ. ಕೂಲಿ ಕೆಲಸ ಮಾಡಿ ಮಕ್ಕಳು ಇದು ಮಾಡಬೇಕು, ಬದುಕೋಕ್ಕೆ ತುಂಬ ಕಷ್ಟ ಆಗೋಗೈತೆ. ಹಾಲಿನ ರೇಟು ಸಹ ಏರ್ಸವ್ರೆ, ಇನ್ನು ಹೋಟ್ಲಲ್ಲಿ ಚಾ ರೇಟು ಸಹ ಏರ್ಸವ್ರೆ. ಇದ್ರ ಬಗ್ಗೆ ಏನಂತೀರಿ? ಎಲ್ಲ ರೇಟ್ ಜಾಸ್ತಿ ಇದು ಮಾಡಿದ್ದಾರೆ, ಏನು ಮಾಡೋಕ್ಕಾಗಲ್ಲ. ಈಗ ಅಲ್ಪ ಸ್ವಲ್ಪದ್ರಲ್ಲಿ ನೀವು ಬದುಕ್ತಾ ಇರ್ತೀರಿ ಕಾಮನ್ ಜನ. ಬಟ್ ಇವಾಗ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ನಿಮಗೆ ಒಂದು ಕಡೆ ಹೆಲ್ಪ್ ಆಗಿದೆ ಅಥವಾ ಏನೋ ಒಂದು ಕಡೆ ಬೇಜಾರಾಗಿದೆ ಅಂತ? ಅದ್ರ ಬಗ್ಗೆ ಹೇಳೋಕ್ಕೆ ಆಗಲ್ಲ ನಾವು. ಇದೇ 5 ಗ್ಯಾರಂಟಿಯಿಂದನೇ ಸರ್ಕಾರ ರಚನೆ ಮಾಡಿದರು. ಬಸ್ ಫ್ರೀ ಅಂತಂದರು, ಅಕ್ಕಿ ಫ್ರೀ ಅಂದರು, ಆಯಿತಾ, ಯುವಕರಿಗೆ ಯುವ ನಿಧಿ ಅಂತಂದರು. ಎಲ್ಲ ಥರದ ಫ್ರೀಗಳನ್ನು ಕೊಟ್ಟು ಈಗ ಆ ಫ್ರೀಗಳಿಗೂ ಸರ್ಕಾರದ ಬೊಕ್ಕಸ ಖಾಲಿ ಆದಮೇಲೆ ಈಗ ಜನರ ಹತ್ರ ಪೀಕ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಒಂದರಲ್ಲಿ ಕೊಡ್ತಾರೆ, ಒಂದರಲ್ಲಿ ತಗೊಳ್ತಾರೆ ಸರ್ಕಾರ. ಜನರು ಮಿಡ್ಲ್ ಕ್ಲಾಸ್ ಪೀಪಲ್ಗಂತೂ ತುಂಬಾ ತೊಂದರೆ ಆಗ್ತಾ ಇದೆ. ಮೆಟ್ರೋ ರೇಟ್ ಇರ್ಬೋದು, ಒಂದಕ್ಕೆ ಡಬಲ್ ಮಾಡಿದ್ದಾರೆ. 40 ರೂಪಾಯಿ ಇರೋದೆಲ್ಲ 80 ರೂಪಾಯಿ ಮಾಡಿಕ್ಕಿದ್ದಾರೆ. ಪಾಪ ಸಣ್ಣ ಪುಟ್ಟ ಕೆಲಸಗಳಿಗೆ ಹೋಗೋರು ಯಾವ ರೀತಿ ಅದನ್ನು ಭರಿಸ್ತಾರೆ? BTS, KSRTC ಫ್ರೀ ಮಾಡಿಬಿಟ್ರೆ ಬಾಕಿದೆಲ್ಲ ಏನು ಮಾಡಬೇಕು? ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ, ಮತ್ತೆ 4 ರೂಪಾಯಿ ಏನೋ ಎಲೆಕ್ಟ್ರಿಕ್ ಜಾಸ್ತಿ ಮಾಡಿದ್ದಾರೆ, ಜನಕ್ಕೆ ತೊಂದರೆನೇ ಆಗ್ತಾ ಇದೆ. ಯಾರಿಂದನೂ ಒಳ್ಳೇದಾಗ್ತಾ ಇಲ್ಲ. ಆ ಥರ ಕೆಲಸ ಹೆಂಗೆ ಮಾಡಬೇಕು? 10 ರೂಪಾಯಿ ದುಡಿಯೋದು, 20 ರೂಪಾಯಿ ಏನು ಖರ್ಚು ಮಾಡೋದು? ಹಾಲು, ಗ್ಯಾಸು ಫುಲ್ ಎಲ್ಲ ರೇಟ್ ಆಗಿದೆ. ಹೆಂಗೆ ಬದುಕೊಳ್ಳೋದು? ಮನೆ ಬಾಡಿಗೆ ಕಟ್ಟೋದ ಇಲ್ಲ ಸಂಸಾರ ಮಾಡೋದ? ಇದನ್ನಲ್ಲಿ ಬರೋದು 10 ರೂಪಾಯಿ, 20 ರೂಪಾಯಿ ಖರ್ಚಾಗೋದು. ಏನು ಮಾಡ್ತೀಯಾ? ವ್ಯಾಪಾರದಲ್ಲಿ ಎಷ್ಟು ಸಂಕಷ್ಟ ಅನುಭವಿಸ್ತಾ ಇದ್ದೀರಿ ಅಂತ? ವ್ಯಾಪಾರದಲ್ಲಿ ಒಂದು ದಿನ ಬರುತ್ತೆ, ಒಂದು ದಿನ ಹೋಗ್ತಾ ಇದೆ, ಅಸಲೇನೋ ಹೋಯ್ತದೆ. ಏನು ಮಾಡೋದು? ಲಾಭನೂ ಸಿಕ್ಕಲ್ಲ. ಒಂದು ದಿನ ಬರುತ್ತೆ, ಒಂದು ದಿನ ಹೋಯ್ತದೆ. ನಿಮಗೆ ಎಷ್ಟು ಶಾಕ್ ಆಗಿದೆ ಬೆಲೆ ಏರಿಕೆಯಿಂದ ಅಂತ? ಲಾಸ್ನೇ 10 ರೂಪಾಯಿ ದುಡಿದ್ರೆ 20 ರೂಪಾಯಿ ಖರ್ಚಾಯ್ತದೆ. ಹಾಲು, ಗ್ಯಾಸು ಇದೆಲ್ಲ ಏನಕ್ಕೆ ಅವ್ರು ಗೌರ್ಮೆಂಟನ್ನು ಅಷ್ಟೇ 1 ರೂಪಾಯಿ ಕೊಡ್ತಾರೆ, ತಿರ್ಗಾ 2 ರೂಪಾಯಿ ಖರ್ಚಾಯ್ತದೆ. ಏನಕ್ಕೆ? ಇದು ಫ್ರೀ ನಿಮಗೆ ಬೇಕಾ ಬೇಡವಾ ಅಂತ? ಫ್ರೀಯಾ? ಇವರು ಕಾಂಗ್ರೆಸ್ ಸರ್ಕಾರ ಬಿಟ್ಟಂತ ಫ್ರೀ ಇದೆಯಲ್ಲ, ಫ್ರೀ ಭಾಗ್ಯಗಳು ಇವನು ಬೇಕಾ ಬೇಡವಾ? ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಬೇಕು ಗೊತ್ತು. ಕಾಂಗ್ರೆಸ್ಸು ಫ್ರೀ ಕೊಟ್ಟಿದೆಯಲ್ಲ ಯೋಜನೆಗಳನ್ನು, ಈ ಬಸ್ಸು ಮತ್ತು 2000 ಗೃಹಲಕ್ಷ್ಮಿ ಯೋಜನೆ, ಈ ಕರೆಂಟ್ ಫ್ರೀ ಎಲ್ಲ ಕೊಟ್ಟಿದೆಯಲ್ಲ, ಈ ಫ್ರೀ ನಿಮಗೆ ಬೇಕಾ ಬೇಡವಾ ಅಂತ? ಬೇಕು.
ಹಾಂ ಒಂದು ಕಡೆ ಕಿತ್ಕೊಂಡು ಒಂದು ಕಡೆ ಕೊಡ್ತಿದಾರಲ್ಲ ಇದ್ರ ಬಗ್ಗೆ ಏನಂತೀರಿ? ನಮ್ಮದೇ ಇಸ್ಕೊಂತಾರೆ, ತಿರ್ಗಾ ನಮಗೆ ರೇಟ್ ಇಕ್ತಾರೆ ಅಷ್ಟೇ. ಹಾಂ, ಎಲ್ಲ ಗೌರ್ಮೆಂಟ್ ಅದೇ ಬರೋಣ. ನಮ್ಮ ಕಷ್ಟ ನಮ್ಮದು ಅಷ್ಟೇ. ಈಗ ಒಂದಕ್ಕಿಂತ ಒಂದು ರೇಟ್ಗಳನ್ನ ಡಬಲ್ ಮಾಡ್ತಾ ಇದ್ದಾರೆ. ಹಾಲಿನ ದರ ಮೊನ್ನೆ 5 ರೂಪಾಯಿ ಏರಿಸಿದ್ರು. ಆಮೇಲೆ ಇನ್ನು ಮಕ್ಕಳು ಕುಡಿಯೋ ಹಾಲಿನ ಮೇಲೂ ಇವರು ಸ್ವಾರ್ಥತೆಯನ್ನು ಮೆರಿತಾ ಇದ್ದಾರೆ. ಸೊ ಒಂದು ಕಡೆ ಗ್ಯಾರಂಟಿ ಕೊಟ್ಟು ಫ್ರೀ 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 ಅಂದು ಒಂದು ಕಡೆ ಕಣ್ಣಿಗೆ ಸುಣ್ಣ, ಒಂದು ಕಡೆ ಬೆಣ್ಣೆ ಬೆಳೀತಾ ಇದ್ದಾರೆ ಸರ್ಕಾರ. ಇದ್ರ ಬಗ್ಗೆ ಏನಂತೀರಿ? ಫಸ್ಟ್ ಆಫ್ ಆಲ್ ಗ್ಯಾರಂಟಿ ಏನು ತೆಗಬೇಕು? ಗ್ಯಾರಂಟಿ ಏನು ತೆಗಬೇಕು ಹೇಳಿ? ಸರ್ಕಾರದಿಂದ 5 kg ಅಕ್ಕಿ ಯಾರಿಗೆ ಸಾಕಾಗ್ತಿದೆ ಅಲ್ವಾ? ನಾವು ಮಿಡಿಲ್ ಕ್ಲಾಸ್ ಜನಗಳು ನಾವೇ ದುಡ್ಕೊಂಡು ತಿಂತಾ ಇದ್ದೀವಿ. ನಮ್ಗೆ ಯಾವುದು ಅವ್ನು ಕೊಡ್ತಾ ಇರೋದು 2,000 ರೂಪಾಯಿ ಆಗಿರ್ಬೋದು, ಯಾವುದಕ್ಕೂ ಪ್ರಯೋಜನ ಇಲ್ಲ. ತಿಂಗಳ 6 ಗಂಟೆ ಕಾಯಬೇಕು. ಮೊಬೈಲಲ್ಲಿ ಎತ್ಕೊಂಡ್ರೆ ಯಾವಾಗ ಬರುತ್ತೆ ಅಂತ ಮೆಸೇಜ್ಗಳು ನೋಡಬೇಕು. ಅವಶ್ಯಕತೆನೇ ಇಲ್ಲ. ಎಷ್ಟೋ ಮನೆಗಳಲ್ಲಿ ಗಲಾಟೆಗಳಾಗ್ಬಿಟ್ಟೈತೆ ಆ 2,000 ರೂಪಾಯಿಗೋಸ್ಕರ. ಗ್ಯಾರಂಟಿ ಅವಶ್ಯಕತೆನೇ ಇಲ್ಲ. ಏನೇನು ಕಮ್ಮಿ ಮಾಡಬೇಕು ಅದ್ರ ಬಗ್ಗೆ ಕಮ್ಮಿ ಮಾಡಲಿ. ನಮಗೆ ನಾವು ದುಡಿಯೋದೇ ತಿನ್ನೋದಕ್ಕೋಸ್ಕರ, ಹೊಟ್ಟೆಗೋಸ್ಕರ. ನಮಗೆ ಅದ್ರ ಬಗ್ಗೆ ಕಮ್ಮಿ ಮಾಡಲಿ. ಪ್ರಯೋಜನಕ್ಕೆ ಆಗಿರೋದು ಮಾತ್ರ ಕಮ್ಮಿ ಮಾಡಲಿ. ಇದೆಲ್ಲ ಬಿಟ್ಬಿಟ್ಟು ಗ್ಯಾರಂಟಿ ಎಲ್ಲ ಏನು ಅವಶ್ಯಕತೆ ಇಲ್ಲ. ಯಾವ ಸರ್ಕಾರನೂ ಏನೂ ಬಂದು ಏನು ಇದು ಮಾಡ್ತಾ ಇಲ್ಲ. ನಾವು ದುಡ್ಕೊತಾ ಇದ್ದೀವಿ, ನಾವು ತಿಂತಾ ಇದ್ದೀವಿ. ಯಾರೂ ನಮಗೇನೂ ಮಾಡಿಲ್ಲ. ಬಟ್ ಇದ್ರ ಬಗ್ಗೆ ಇದಿರಲಿ ಅಷ್ಟೇ. ಈ ಮಕ್ಕಳ ಹಾಲ್ ಮೇಲೂ ಕೂಡ ರೇಟ್ ಏರಿಸಿದ್ದಾರೆ ಮ್ಯಾಮ್. ಇದರಲ್ಲೂ ಸ್ವಾರ್ಥತೆಯನ್ನು ಬಳಸ್ತಾ ಇದ್ದಾರೆ. ಹಾಗಾದರೆ ಈ ಸರ್ಕಾರದ್ದು ಫ್ರೀ ಬೇಕೋ ಬೇಡವಾ ಅಂತ? ಅವಶ್ಯಕತೆ ಇಲ್ಲ ಸರ್, ಯಾವುದೂ ಬೇಕಾಗಿಲ್ಲ. ಏನು ದುಡ್ಕೊತಾ ಇದ್ರು ಏನಿತ್ತು ಅದ್ರ ಬಗ್ಗೆ ಮಾತ್ರ ಎಲ್ಲ ಕಮ್ಮಿ ಮಾಡಲಿ. ಬಸ್ಸದ್ದು ಕಮ್ಮಿ ಮಾಡಲಿ, ಪೆಟ್ರೋಲ್ ಬಗ್ಗೆ ಕಮ್ಮಿ ಮಾಡಲಿ. ಮತ್ತು ಇವಾಗ ರೇಷನ್ ಇದು ನಯ ಬೆಲೆ ಇದರಿಂದ ಕೊಡ್ತಾರಲ್ಲ, ಅದು ಸ್ವಲ್ಪ ಜಾಸ್ತಿ ಕೊಡಲಿ. ಅದು ಬಿಟ್ಟರೆ ಈ 2,000ನೂ ಬೇಡ, ಗ್ಯಾರಂಟಿನೂ ಬೇಡ, ಏನೂ ಬೇಡ. ಬಡವ್ರಿಗೆ ಅಲ್ಲೋ ಇಲ್ಲ ಅದೆಲ್ಲ ಈ ಥರದ್ದೆಲ್ಲ ಕೊಡೋದು ಬಡವ್ರಿಗೆ. ಏನೋ ವರ್ಷಕ್ಕೆ 5 ವರ್ಷಕ್ಕೆ ಒಂದ್ಸಲ ಒಂದು ಬಡವ್ರು ನಮ್ಮಂಥ ಮಿಡಿಲ್ ಕ್ಲಾಸ್ ಅವ್ರಿಗೆ ಎಷ್ಟೋ ಜನಕ್ಕೆ ಇಲ್ಲಿ ಬಾಡಿಗೆ ಕಟ್ಕೊಳ್ಳೋಕ್ಕಾಗದೇ ಇರೋರಿಗೆ ಒಂದು ಸೈಟ್ ಕಿಟ್ ಆ ಥರದ್ದು ಯಾವ್ದಾದ್ರು ಪ್ರಯೋಜನಕ್ಕೆ ಆಗಿರೋದು ಮಾಡಲಿ. ಇದೆಲ್ಲ ಮಾಡಿಕೊಂಡು ಅದಕ್ಕೆ ಫ್ರೀಯಾಗಿ ಕೊಡ್ತೀನಿ, ಇದು ಫ್ರೀಯಾಗಿ ಕೊಡ್ತೀನಿ, ಎಲ್ಲಿ ಕೊಡ್ತಾ ಇದ್ದಾರೆ? ನಮ್ಮ ದುಡ್ಡೇ ನಮಗೆ ಕೊಡ್ತಾ ಇದ್ದಾರೆ. ಯಾವುದೇನು ಫ್ರೀಯಾಗೇನು ಕೊಡ್ತಾ ಇಲ್ಲ. ಒಂದು ಕಡೆ ಇವ್ರ ಗೌರ್ಮೆಂಟಲ್ಲೇ ಜಗಳ ನಡೆದಿವೆ, CM ಸೀಟ್ ಸಲುವಾಗಿ ಇದಂತ. ಇದ್ರ ಮೇಲೆ ಬೆಲೆ ಏರಿಕೆ ಬೇರೆ. ಹಾಗಾಗಿ ಈ ಸರ್ಕಾರ ನಮ್ಮನ್ನೆಲ್ಲ ಹುಲ್ಲು ಮಾಡ್ತಾ ಇದೆಯಾ ಜನರನ್ನ ಅಂತ? ಖಂಡಿತವಾಗ್ಲೂ ಮಾಡ್ತಿದ್ದಾರೆ. ಯಾವುದನ್ನು ಮಾಡಬೇಕು ಅದನ್ನು ಬಿಟ್ಟು ಯಾವುದನ್ನು ಮಾಡಬಾರ್ದು ಅದನ್ನು ಮಾಡ್ತಾ ಇದ್ದಾರೆ. ನಾವು ತಗೊಳ್ಳೋದು ನಮಗೊಂದು 10,000 12,000 ಸಂಬಳದಲ್ಲಿ ಅಲ್ಲ, ನಾವು ದಿನಕ್ಕೆ 150-200 ರೂಪಾಯಿ ನಾವು ಮನೆ ಖರ್ಚಿಗೆ ಮಾಡಿಕೊಂಡ್ರೆ ಹಾಲಿನ ರೈಟು 5 ರೂಪಾಯಿ ಜಾಸ್ತಿ ಆಯಿತು. 30 ರೂಪಾಯಿ 40 ರೂಪಾಯಿ ಮಕ್ಳಿಗೆ ಅರ್ಧ ಲೀಟ್ರಿಗೆ ನಾವು ಅಷ್ಟು ಕೊಟ್ಕೊಂಡು ಏನು ಮಾಡೋದು? ಮಕ್ಳನ್ನ ನಾವು ಏನು ಬೆಳೆಸೋದು? ಏನು ಸ್ಕೂಲ್ಗೆ ಫೀಸ್ ಕಟ್ಟೋದು? ಏನು ಕೊಡ್ತಿದೆ ಸರ್ಕಾರ? ಆ ಥರದ್ದೆಲ್ಲ ಏನಿಲ್ಲ. ಏನು ಮಾಡಬೇಕು ಕಮ್ಮಿನ ಅದನ್ನು ಮಾಡಲಿ. ಬೆಂಗಳೂರು ಲೈಫು ಬ್ಯುಸಿ ಅಂತ ನಮಗೂ ಗೊತ್ತು, ನಿಮಗೂ ಗೊತ್ತು. ಈ ಒಂದು ಬ್ಯುಸಿ ಲೈಫಲ್ಲಿ ಕೆಲವೊಮ್ಮೆ ನಮ್ಮ ಟೀ ಮಾಡ್ಕೊಂಡು ಕುಡಿಯೋಕ್ಕೂ ಆಗಲ್ಲ. ಅಂಥ ಟೈಮಲ್ಲಿ ಹೋಟ್ಲಿಗೆ ಹೋಗಾದರೂ ನೆಮ್ಮದಿಯಿಂದ ಒಂದು ಟೀ ಕುಡಿಯೋನ ಕಡಿಮೆ ರೇಟಲ್ಲಿ ಅಂದರು, ಅದನ್ನೂ ಹೈಕ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನಂತೀರಿ? ಎಲ್ಲ ಕಡೆನೂ ಅದೇ ಸರ್ ಇರೋದು. ಏನಿಲ್ಲ, ಎಲ್ಲ ಕಮ್ಮಿ ಮಾಡಿದ್ರೆ ನಮಗೂ ಪ್ರಯೋಜನಕ್ಕೆ ಆಗುತ್ತೆ ಅಷ್ಟೇ. ದುಡಿಬೇಕು, ನಾವು ತಿನ್ನಬೇಕು, ನಾವು ಅಷ್ಟೇ. ಯಾವ ಗ್ಯಾರಂಟಿನೂ ಬೇಡ, ಯಾವುದೂ ಬೇಡ. ಮಾಮೂಲಿ ನಮ್ಮದು ಆಹಾರ ನಾವು ದಿನನಿತ್ಯ ಏನೈತೆ ಸಾಂಬ್ರಾಗಿ ಅದ್ರ ಬಗ್ಗೆ ಕಮ್ಮಿ ಮಾಡಲಿ. ಮತ್ತು ಪೆಟ್ರೋಲ್ದು ಕಮ್ಮಿ ಮಾಡಲಿ. ಈ ಬಸ್ಸದೆಲ್ಲ ಫ್ರೀ ಅಂತಿರೋದೆಲ್ಲ ಕ್ಯಾನ್ಸಲ್ ಮಾಡಲಿ. ಎಲ್ಲೂ ಹೋಗೋದು ಬೇಡ. ಎಲ್ಲ ಟಿಕೆಟ್ ಕೊಟ್ಕೊಂಡು ಎಲ್ಲರೂ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಟಿಕೆಟ್ ಕೊಟ್ಕೊಂಡೇ ಹೋಗಲಿ. ಯಾವ ಗ್ಯಾರಂಟಿನೂ ಬೇಡ, ಯಾವುದು ಬೇಡ. 2,000ನೂ ಬೇಡ, ಯಾವುದು ಬೇಡ. ಆ 2,000ಗೋಸ್ಕರ ಮನೆಗಳ ಗಲಾಟೆ ಆಗೋದು ಬೇಡ ಮನೆಗಳಲ್ಲಿ. ಮಕ್ಕಳಿಗೆ ಈ ಫ್ರೀ ಭಾಗ್ಯದಿಂದ ಒಂದು ಕಡೆ ಹೆಲ್ಪ್ ಆಗಿದೆಯಾ ಅಥವಾ ಸಂಕಷ್ಟ ಎದುರಾಗಿದೆ ಅಂತ? 50-50% ಸರ್. ಹೆಲ್ಪು ಆಗಿದೆ, ಮತ್ತು ಜಗಳನೂ ಆಗಿದೆ, ಗಲಾಟೆಗಳು ಆಗಿದೆ. ಇದೆಲ್ಲ ಯಾವುದು ಬೇಡ. ಇವಾಗ ಹೇಗಿತ್ತು ಫಸ್ಟು ಯಾವ ಥರ ಇತ್ತು ಅದೇ ಥರ ನಡ್ಕೊಂಡು ಹೋದರೆ ಅಷ್ಟೇ ಸಾಕು. ಜನರೇ ಆರಿಸ್ತಂದ್ರಲ್ಲ, ನುಡಿದಂತೆ ನಡೆದಿದ್ದೇವೆ ಅಂತ ಅವ್ರು ಅಂತಾರೆ. ಆಮೇಲೆ ಫ್ರೀ ಭಾಗ್ಯ ಬಂದಮೇಲೆ ಎಲ್ಲರೂ ಓಟ್ ಹಾಕಿ ಕಾಂಗ್ರೆಸ್ ಸರ್ಕಾರನ ತಂದ್ವಿ ಈಗಾಗಲೇ ನಾವು. ಬಟ್ ಇವಾಗ ನಾವು ಅನುಭವಿಸಲೇಬೇಕಾಗಿದ್ದಂಥ ಪರಿಸ್ಥಿತಿ ಎದುರಾಗಿದೆ. ಬೆಲೆ ಏರಿಕೆ ಶಾಕ್ಗಳನ್ನ ಒಂದು ಕಡೆ ನೀಡ್ತಾ ಇದ್ದಾರೆ. ಒಂದು ಕಡೆ ಕಣ್ಣಿಗೆ, ಒಂದು ಕಡೆ ಬೆನ್ನಿಗೆ, ಒಂದು ಕಡೆ ಕಣ್ಣಿಗೆ ಸುಣ್ಣ ಹಚ್ತಿದ್ದಾರೆ, ಒಂದು ಕಡೆ ಬೆಣ್ಣೆ ಹಚ್ತಿದ್ದಾರೆ. ಜನರು ಸಾಕಷ್ಟು ಪರದಾಡ್ತಾ ಇದ್ದಾರೆ ಈಗಾಗಲೇ. ಈಗ ಡೀಸೆಲ್ ರೇಟು ಕೂಡ ಹೈಕ್ ಮಾಡಿದರು. KMF ಹಾಲಿನ ದರ ಕೂಡ ಏರಿಕೆ ಮಾಡಿದರು. ಇನ್ನು ಸಾಕಷ್ಟು ಬೆಲೆ ಏರಿಕೆ. ಮುಂದಿಗೆ ಫ್ರೀ ಇರಬೇಕಾ ಬೇಡವಾ ಫೈನಲಿ ಹೇಳಬೇಕಾದ್ರೆ? ಸರ್, ಫ್ರೀ ಏನು ಬೇಡ ಸರ್. ಸತ್ಯವಾಗ್ಲೂ ಫ್ರೀ ಏನು ಬೇಡ. ಇವಾಗ ತುಂಬ ಇದರಲ್ಲಿ ಸಂಬಳಗಳೆಲ್ಲ ಸ್ವಲ್ಪ ಜಾಸ್ತಿ ಮಾಡಿ, ಮತ್ತು ಇದು ಬೆಲೆ ಏರಿಕೆ ಕಮ್ಮಿ ಮಾಡಿ, ನಾವು ಮಿಡಿಲ್ ಕ್ಲಾಸ್ ಜನಗಳು ಸಾಮಗ್ರಿಗಳು ತಗೋತೀವಿ. ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ನಮ್ಗೆ ಅಷ್ಟೇ ಸಾಕು. ಸರ್ಕಾರ ಎಲ್ಲಿ ಸ್ಟಾರ್ಟಿಂಗ್ ಇತ್ತು, ಇವಾಗೆಲ್ಲ ತುಂಬ ಇದಾಗಿದೆ. ಅದು ಹೇಳೋದು ಮೊಬೈಲ್ ತಗೊಂಡು ಕುತ್ಕೊಬೇಕು, ಯಾವಾಗ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಅದು ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ. ಅದು ಬಂದಂಗೆ 2 ತಿಂಗಳು ಬರುತ್ತೆ, 3 ತಿಂಗಳು ಬರಲ್ಲ. ಆ ಥರ ತುಂಬ ಇದೆ, ತುಂಬ ಪ್ರಾಬ್ಲಮ್ಸ್ ಇದೆ. ಯಾವುದು ಬೇಡ ಅಂತ.
ಗೃಹಲಕ್ಷ್ಮಿ ಬರ್ತಿದೆ ಆ್ಯಕ್ಚುಲಿ, ಅದು ತಿಂಗಳ ಬಂದಿಲ್ಲ. ಸೊ ಇವಾಗಾದರೂ ಅದು ಕೆ ಜೆ ಜಾರ್ಜ್ ಅವರು ಹೇಳಿದ್ರು ಇಲ್ಲ ಚೆನ್ನಾಗಾಗುತ್ತೆ, ಅವರ ಇಂಧನ ಸಚಿವರು ಹೇಳಿದ್ರು, ಎಲ್ಲ ಸಚಿವರು ಹೇಳ್ತಾ ಇದ್ದಾರೆ ಮತ್ತೆ ರಿಪೀಟ್ ನಾವು ಕೊಡ್ತೇವೆ ಅಂತಿದ್ದಾರೆ. ಬಟ್ ಕೊಟ್ಟಿದ್ದಾರಾ ಅಂತ? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಅದೇ ಹೇಳಲ್ಲ, ಮೊಬೈಲ್ ತೊಗೊಂಡು ಯಾವಾಗ ಬರುತ್ತೆ ಅಂತ ನೋಡ್ಕೊಂಡು ಕೂತಿರ್ಬೇಕು. ಅದೇನೆ ಇವಾಗ ಅದೇನಾಗಿತ್ತು ಅಂದರೆ ತುಂಬ ಅದು ಮನೆಯವ್ರಿಗೆ ಒಬ್ರಿಗಂತ ಕೊಟ್ಟಿದ್ದಾರೆ, ವಯಸ್ಸಾದವ್ರಿಗೆ. ಅದು ಅವರು ತಿಂಗಳ ಅವ್ರು ನಿಂತ್ಕೊಂಡ್ಬಿಟ್ಟಿರ್ತಾರೆ, ನೀವು ಟ್ಯಾಬ್ಲೆಟ್ ತೊಗೋಬೋದು, ಅದು ತೊಗೋಬೋದು, ಇದು ತೊಗೋಬೋದು ಅಂತ. ಅದು ಯಾವಾಗೋ ಬಂದರೆ ಬರುತ್ತೆ ಅಂದರೆ ಅವ್ರೇನು ಮಾಡಬೇಕು? ಏನು ಸರ್ ಆ್ಯಕ್ಚುಲಿ ಹೇಳ್ಕೊಬೇಕಾದ್ರೆ ಏನು ಗ್ಯಾರಂಟಿ? ನಮ್ಮ ಅಪ್ಪ ಅಮ್ಮನ ನಾವೇ ಸಾಕೋತೀವಿ, ಸಾಕು ಪರವಾಗಿಲ್ಲ, ನಮ್ಮ ಮನೆಯವ್ರು ನಾವೇ ಸಾಕೋತೀವಿ. ಏನು ಬೆಲೆ ಏರಿಕೆ ಏನು ಮಾಡಿದರೆ ಅದನ್ನು ಕಮ್ಮಿ ಮಾಡಿದ್ರೆ ಸಾಕು. ಅದು ಬೆಂಗಳೂರಲ್ಲಿ ಹೌದು ಸ್ವಲ್ಪ ಕಡಿಮೆ ಮಾಡಿ ಹೌದು ಅದೇ ಹೇಳೋದು. ದಿನನಿತ್ಯದೇ ನೀವು ಜಾಸ್ತಿ ಮಾಡಿದಾಗ ಇವಾಗ 10,000 ಸಂಬಳ ತೊಗೊಂಡು ನಾವು 6,000 ಇದೇ ತೊಗೊಂಡ್ರೆ 4,000 ಬಾಡಿಗೆ ಕಟ್ಟಬೇಕು. ಇನ್ನೆಲ್ಲಿ ನಾವು ಸಾಲ ಮಾಡಬೇಕಲ್ಲ, ಇರೋರ ಹತ್ರ ಹೋಗಿ ಸಾಲ ಕೇಳಬೇಕಲ್ಲ, ಇನ್ನೆಲ್ಲಿ? ಸಾಕಪ್ಪ ಸಾಕು. ಈ ಬೆಲೆ ಏರಿಕೆಯ ಶಾಕ್ನಿಂದಾಗಿ ಈಗಲೇ ಸಾಕಷ್ಟು ತತ್ತರಿಸಿದ್ದೇವೆ. ಮಕ್ಕಳು ಕುಡಿಯೋ ಹಾಲಿನ ಮೇಲೂ ಕೂಡ ರೇಟ್ ಏರಿಸ್ತೀರಾ ಅಂದರೆ ಎಷ್ಟು ಸ್ವಾರ್ಥತೆಯನ್ನು ಮೆರಿತಾ ಇದ್ದೀರಿ ನೀವು ಸರ್ಕಾರದವರು ಅನ್ನೋ ನಿಟ್ಟಿನಲ್ಲಿ ಜನರು ಕ್ಯಾಕರಿಸಿ ಉಗಿತವ್ರೆ. ಅಷ್ಟೇ ಅಲ್ಲ, ಇಷ್ಟು ಬೆಲೆ ಏರಿಕೆಯ ಶಾಕ್ನಿಂದಾಗಿ ದಿನನಿತ್ಯ ನಮಗೆ ಹಿಂಸೆ ಕೊಡೋದಾದರೆ ಒಮ್ಮೆ ವಿಷ ಕೊಟ್ಟು ಕೊಂದುಬಿಡಿ ನಮ್ಮನ್ನ. ಯಾಕೆ ಈ ಬೆಲೆ ಏರಿಕೆಯಿಂದಾಗಿ ನಮಗೆ ಹಿಂಸೆ ಕೊಡ್ತೀರಾ? ನಿಮ್ಮ ಯಾವ ಗ್ಯಾರಂಟಿ ಸ್ಕೀಮ್ಗಳು ನಮಗೆ ಬೇಡ, ಯಾವ ಫ್ರೀಗಳು ನಮಗೆ ಬೇಡ, ನಮಗೆ ನೆಮ್ಮದಿಯ ಜೀವನ ಬೇಕು ಅನ್ನೋ ನಿಟ್ಟಿನಲ್ಲಿ ಜನರು ಮಾತನಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪವನ್ ಜೊತೆ ನಾನು ನಿಮ್ಮ ಕಾರ್ತಿಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.